ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇದು ಸೂಪರ್ ಆಗಿರೋ ವಿಷಯ ಗುರು. ಏನಪ್ಪಾ ಅಂದ್ರೆ, ಈ ಅಂಬಾಟಿ ರೈಡುಗೆ ಏನಾಗಿದೆಯೋ ಗೊತ್ತಿಲ್ಲ. ಕೊಹ್ಲಿ ಕಂಡ್ರೆ ತಿಕ್ಕ ಉರ್ಕೊಂಡು ಸಾಯ್ತಿದ್ದಾನೆ ಗುರು. ಏನಕ್ಕೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಏನೋ ಆರೆಂಜ್ ಕ್ಯಾಪ್ ಗೆದ್ದವರು IPL ಟ್ರೋಫಿ ಗೆದ್ದಂಗಲ್ಲ, ಹಾಗೆ ಹೀಗೆ ಈ ಕಡ್ಡಿ ಕಸ ಅವನ ಅಜ್ಜಿನ ಬಡಿಯ. ಇವತ್ತು ಗೌತಮ್ ಗಂಭೀರ್ ಕೊಟ್ಟಿರೋ ಟಕ್ಕರ್ಗೆ ಅಂಬಾಟಿ ರೈಡುಗೆ ಇನ್ನೂ ಎಲ್ಲೆಲ್ಲಿ ಮೆಣಸಿನ್ಕಾಯಿ ಇಟ್ಕೊಂಡ್ಬಿಟ್ಟಿರ್ತಾನೋ ಗೊತ್ತಿಲ್ಲ. ಏನಂತ ಹೇಳಿದ್ದಾರೆ ಅಂದ್ರೆ, ವಿರಾಟ್ ಕೊಹ್ಲಿ ಹೊಡೆದಿರೋ ಅಷ್ಟು ಸೆಂಚುರಿ ನೀನು ಅಷ್ಟು ಮ್ಯಾಚೇ ಆಡಿಲ್ಲ, ಇಂಟರ್ನ್ಯಾಷನಲ್ ಮ್ಯಾಚೇ ಆಡಿಲ್ಲ ನೀನು, ಕೊಹ್ಲಿ ಬಗ್ಗೆ ಮಾತಾಡ್ತೀಯ ಅಂತ ಸರಿಯಾಗಿ ಗುಮ್ಮಿದ್ದಾರೆ. ಹೌದು, ಈ ಅಂಬಾಟಿ ರೈಡಿಗೆ RCB ಕಂಡ್ರೆ ಅಷ್ಟೊಂದು ಊರಿನ ಗುರು, ಅಷ್ಟೊಂದು ಊರಿನ. ಅವನ ಅಜ್ಜಿನ ಬಡಿಯ. ನೀನು ಒಂದು ಪೋಸ್ಟ್ ಹಾಕಿ ಡಿಲೀಟ್ ಮಾಡ್ತೀಯ. RCB ಬಗ್ಗೆ ತಾಕತ್ತಿದ್ರೆ ಕಮೆಂಟ್ ಬಾಕ್ಸ್ ಆನ್ ಮಾಡಬೇಕು. ಇವೆಲ್ಲ ನಿನಗೆ ಧೈರ್ಯ ಇಲ್ಲ ಗುರು, ಅದ್ರಲ್ಲೂ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡ್ತೀಯ. ಹಾಯ್ ದೇವರೇ. ಒಟ್ಟಲ್ಲಿ ಗೌತಮ್ ಗಂಭೀರ್ ಅವರು ಕೊಟ್ಟಿರೋ ಗುನ್ನಕ್ಕೆ ತಡ್ಕೊಳಕ್ ಎಷ್ಟು ದಿನ ಬೇಕೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ನೇಹಿತರೆ, ಇಷ್ಟೊಂದು ದುರಾಂಕಾರ, ಅಹಮ್ಮು ಇವೆಲ್ಲ ತುಂಬಾ ಒಳ್ಳೇದಲ್ಲ. ಅದಕ್ಕೆ ಅರ್ಧದಲ್ಲೇ ಹೋಗಿರೋದು. ಮತ್ತೆ ನಿನ್ನ ಅಹಮ್ಮು ದುರಾಂಕಾರ ನಾನು ಒಂದು 2-3 ವಿಡಿಯೋ ನೋಡಿದ್ದೀನಿ. BMW ಕಾರಲ್ಲಿ ಒಂದು ಯಾವುದೋ ವಯಸ್ಸಾಗಿರೋ ಮುತ್ಕನ್ಗೆ ಟಚ್ ಮಾಡಿರೋದು, ಅವೆಲ್ಲ ವಿಡಿಯೋಸ್ ನೋಡಿದೀವಿ ಗುರು. ನಿನ್ನ ದುರಾಂಕಾರ, ಅಹಮ್ಮ ನೀನು ನಿಮ್ಮೂರಲ್ಲಿ ಇಟ್ಕೋ. ಕೊಹ್ಲಿ ಬಗ್ಗೆ ಎಲ್ಲ ಮಾತಾಡೋಕ್ಕೆಲ್ಲ ಬರಬೇಡ. ತುಂಬ ಓವರ್ ಆದರೆ ಕನ್ನಡಿಗರು ಹಾಕೋ ಗುನ್ನಕ್ಕೆ ನಿನ್ನೂ ಸಹಿಸ್ಕೊಳಕ್ಕಾಗಲ್ಲ, ಇದಂತೂ ಹೇಳಬಲ್ಲೆ. ಮತ್ತೆ ಸ್ನೇಹಿತರೆ, ಈ ಅಂಬಾಟಿ ರೈಡು ಬಗ್ಗೆ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಈ ವಿಡಿಯೋನ ಶೇರು ಕೂಡ ಮಾಡಿ. ನಮಸ್ಕಾರ.